ಒಂದೆಡೆ ಸಚಿವ ಸ್ಥಾನ ವಂಚಿತರು ಹೈಕಮಾಂಡ್ ನಾಯಕರ ವಿರುದ್ಧ ಸಿಟ್ಟು ಹೊರಹಾಕ್ತಿದ್ರೆ ಮತ್ತೊಂದೆಡೆ ಬೆಂಬಲಿಗರು ಬೀದಿಗಿಳಿದು ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ಸಂಪುಟ ವಿಸ್ತರಣೆ ಬಳಿಕ ಶುರುವಾಗಿರುವ ಮುನಿಸು ನಾಯಕರಿಗೆ ತಲೆನೋವು ತಂದಿಟ್ಟಿದೆ. ಸಚಿವ ಸ್ಥಾನ ವಂಚಿತರ ಸಿಟ್ಟು, ಜಿಲ್ಲೆಯಲ್ಲೂ ಬೆಂಬಲಿಗರ ಕಿಚ್ಚು. ಬಂಗಾರಪೇಟೆ ಬಂದ್, ರಸ್ತೆ ತಡೆ, ಟೈರ್ಗೆ ಬೆಂಕಿ, ಅಂಗಡಿಗಳು ಕ್ಲೋಸ್. ಡಿಕೆ ಸಚಿವ ಸಂಪುಟ ವಿಸ್ತರಣೆ ಬಳಿಕ ಕಾಂಗ್ರೆಸ್ ಪಾಳೆಯದಲ್ಲಿ ಎದ್ದಿರುವ ಅಸಮಾಧಾನದ ಜ್ವಾಲೆ ಇನ್ನೂ ತಣ್ಣಗಾಗ್ತಿಲ್ಲ. ಕೋಲಾರ ಜಿಲ್ಲೆ ಬಂಗಾರಪೇಟೆಯಲ್ಲಿ ಶಾಸಕ ನಾರಾಯಣಸ್ವಾಮಿ ಬೆಂಬಲಿಗರು ಇಂದು ರೊಚ್ಚಿಗೆದ್ದಿದ್ರು. ತಮ್ಮ ನಾಯಕನಿಗೆ ಅನ್ಯಾಯವಾಗಿದೆ ಅಂತ ಸಿಡಿದ ಫ್ಯಾನ್ಸ್ ಇವತ್ತು ಬಂಗಾರಪೇಟೆ ಬಂದ್ ಮಾಡಿದ್ರು. ತುರ್ತು ಸೇವೆ ಹೊರತುಪಡಿಸಿ ಉಳಿದೆಲ್ಲಾ ಸೇವೆ ಕಂಪ್ಲೀಟ್ ಬಂದ್ ಆಗಿತ್ತು. ಏನು ಬೆಂಬಲಿಗರು ಈಗಾಗಲೇ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡಬಹುದು, ಈಗಾಗಲೇ ಸಾಕಷ್ಟು ಜನ ವಿವಿಧ ಸಂಘಟನೆಗಳ ಮುಖಂಡರುಗಳು ಈಗಾಗಲೇ ಟೈರ್ಗೆ ಬೆಂಕಿ ಹಾಕಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಈಗಾಗಲೇ ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆಯನ್ನ ಬಂದ್ ಮಾಡಿ ಒಂದು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಬಂಗಾರಪೇಟೆಯ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ ನಾರಾಯಣಸ್ವಾಮಿ ಬೆಂಬಲಿಗರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು. ಒಂದು ಭಾಗಕ್ಕೆ ನೀವು 5 ಮಂತ್ರಿಗಳು ಒಬ್ಬ ಮುಖ್ಯಮಂತ್ರಿಯನ್ನು ತಗೊಂಡಿದ್ದೀರಿ. ಇದರ ಅಗತ್ಯತೆ ಇತ್ತೇ ನಿಮಗೆ? ಇದ್ರ ಬದಲಾಗಿ ನಮಗೊಂದು ಮಂತ್ರಿ ಕೊಡಬಹುದಾಗಿತ್ತಲ್ಲ 2 ಜಿಲ್ಲೆಗೆ. ಆದ್ರೆ ಮಾಜಿ ಸಂಸದ ಬಿಜೆಪಿಯ ಮುನಿಸ್ವಾಮಿ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಅಂಗಡಿ ಮುಂಗಟ್ಟುಗಳನ್ನು ತೆರೆಸಿದ್ರು. ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರೆಗೂ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ರು. ಹಾವೇರಿಯ ಮುರುಘರಾಜೇಂದ್ರ ಮಠದಿಂದ ಬೆಂಬಲಿಗರು ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ಉತ್ತರ ಕರ್ನಾಟಕದ ಕುರುಬ ಸಮುದಾಯದ ನಾಯಕನಿಗೆ ಅನ್ಯಾಯವಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ರು. ಬಸವರಾಜ ಶಿವಣ್ಣವರು ಅಚ್ಚುಮೆಚ್ಚಿನ ನಾಯಕರು, ಸರ್ವ ಜನಾಂಗದ ನೇತೃತ್ವವನ್ನು ವಹಿಸಿಕೊಳ್ಳುವಂತ ಬಸವರಾಜ ಶಿವಣ್ಣವರಿಗೆ ಸಚಿವ ಸ್ಥಾನ ಕೊಡಲೇಬೇಕಂತೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ. 2028ರ ಚುನಾವಣೆ ಬಹುಮತದಿಂದ ಗೆಲ್ಲಲು ಉತ್ತರ ಕರ್ನಾಟಕದಲ್ಲಿ ಅನುಕೂಲ ಆಗ್ತದೆ ಅಂತ ಹೇಳುವ ಮುಖಾಂತರ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಇದ್ದಂಥ ಹುದ್ದೆನೂ ಕೂಡ ನಾ ತ್ಯಾಗ ಮಾಡ್ಬೇಕಂತೇಳಿ ನಿನ್ನೆ ಮುಖ್ಯಮಂತ್ರಿಗಳ ಹತ್ರ ನಾನು ರಾಜೀನಾಮೆ ಪತ್ರನೂ ಕೂಡ ತಗೊಂಡೋಗಿದ್ದೆ. ಬಟ್ ಅವ್ರು ಬೇಡ, ತಡ್ಕ ಕ್ಷೇತ್ರದಾಗ ಓಡಾಡು, ಕೆಲಸ ಮಾಡು, ನನಗೇನು ಒಳ್ಳೇದು ಮಾಡ್ಬೇಕಂತವಿ ಅದನ್ನು ಮಾಡ್ತೇವೆ, ಸ್ವಲ್ಪ ವೇಟ್ ಮಾಡೋದು ಹೇಳ. ಸುರ್ಜೇವಾಲರ ಮುಖಾಂತರ ಬಂದಂಥ ಅಭ್ಯರ್ಥಿ ಅದು ಹೆಂಗೆ ಬಂತು ಏನು ಬಂತು ನಮಗೂ ಗೊತ್ತಿಲ್ಲ. ಸಿದ್ದರಾಮಯ್ಯ ವಿರುದ್ಧ ರಾಘವೇಂದ್ರ ಹಿಟ್ನಾಳ್ ಮುನಿಸು. ಶಾಸಕ ರಾಘವೇಂದ್ರ ಹಿಟ್ನಾಳ್ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುನಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಸಚಿವ ಸ್ಥಾನ ಕೊಡಿಸ್ತಾರೆ ಅಂತ ರಾಘವೇಂದ್ರ ಹಿಟ್ನಾಳ್ ನಂಬಿದ್ರು. ಆದರೆ ಮಂತ್ರಿಗಿರಿ ಕೈತಪ್ಪಿದ ಬೆನ್ನಲ್ಲೇ ಮಾಜಿ ಸಿಎಂನ ಭೇಟಿಯಾಗಿದ್ದ ಹಿಟ್ನಾಳ್ ನಿಮ್ಮನ್ನೇ ನಂಬಿದ್ದೆ ಎಂದರಂತೆ. ಈ ಮಾತಿಗೆ ಸಿದ್ದರಾಮಯ್ಯ ಸಿಟ್ಟಾದ್ರು ಎನ್ನಲಾಗಿದೆ. ಈ ಎಲ್ಲಾ ಕಾರಣಕ್ಕೆ ರಾಜೀನಾಮೆ ಕೊಡೋದಾಗಿ ಆಪ್ತರ ಬಳಿ ಹಿಟ್ನಾಳ್ ಹೇಳಿಕೊಂಡಿದ್ದಾರಂತೆ. ಈ ನಡುವೆ ಇವತ್ತು ಸಚಿವ ಬಸವರಾಜ ರಾಯರೆಡ್ಡಿ ಕೊಪ್ಪಳದ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಸಭೆಗೂ ರಾಘವೇಂದ್ರ ಹಿಟ್ನಾಳ್ ಜೊತೆ ಸಂಸದ ರಾಜಶೇಖರ್ ಹಿಟ್ನಾಳ್ ಕೂಡ ಗೈರಾಗಿದ್ರು. ಬ್ಯೂರೋ ರಿಪೋರ್ಟ್, TV9.